ಜಾಬಗೊಂಡ ಗೌಡ ಧರ್ಮ ಪತ್ನಿ ಕನ್ನವ್ವ ಹೌದಾ ಏನಾಗೈತ್ರಿಪ್ಪ? ಬೆಳ್ಳಿ ಬಂಗಾರ ಶರಿ ಸಂಪತ್ತ ದವಸ ಧಾನ್ಯ ದೇವರ ರಗಡು ಕೊಟ್ಟಿದ್ದ. ಹೌದಾ ಆದ್ರ ಮಕ್ಕಳಿಲ್ಲನಂತ ಒಂದು ಕೊರತೆ ಇಟ್ಟಿದ್ದ. ಸ್ವಲ್ಪ ಸಮಾಧಾನ. ಮನ್ಯಾಗ 700 ಕಿಲ್ಲಾರ ಆಳ ಮಕ್ಕಳು ದುಡಿತಿದ್ದು. ಅವಾಗ ಬರಗಾಲ ಬಿದ್ದ ಸಮಯದೊಳಗ ಏನಾಗಿದ್ರಿ? ಆಳ ಮಕ್ಕಳು ಕರ್ಕೊಂಡು ಕಿಲ್ಲಾರ ಹೊಡ್ಕೊಂಡು ಈಗಿನ ಚಡಚಣ ತಾಲೂಕ ಗೊಳವಿ ಗೋವಿಂದಪುರಕ್ಕೆ ಬಂದ್ರು. ಭೀಮಾ ಹೊಳಿ ದಂಡಿ ಭೀಮಾ ಹೊಳಿ ದಂಡಿ ಮೆವ್ವ ನೀರು ಸಾಕನಷ್ಟಿತ್ತು. ಅಲ್ಲೇ ವಸ್ತಿ ಮಾಡಿದ್ರು. ಎಷ್ಟೋ ದಿನ ಹಿಂಗ ಹೋಯ್ತು. ಅದೇ ಊರಾಗ ಮನಿ ಕಟ್ಟೋದ್ರು, ಅದೇ ಊರಾಗ ಉಳ್ಕೊಂಡ್ರು. ಅವಾಗ ಆ ಗೊಳವಿ ಗೋವಿಂದಪುರ ಗೌಡ್ಕಿನೂ ಕೂಡ ಅಲ್ಲಿನೂ ಅವ್ರಿಗೆ ಕೊಟ್ರು, ಅಲ್ಲಿನೂ ಗೌಡ್ಕಿ ಮಾಡ್ಲಕತ್ರು. ಅವಾಗ ಒಂದ್ ದಿವ್ಸ ಏನಾಗಿತ್ತಂದ್ರ ಏನಾಗಿದ್ರಿ? ನಸ್ಕಿನ ಜಾವದೊಳಗೆ ಎದ್ದು ಜಾಬಗೊಂಡ ಗೌಡನ ಧರ್ಮ ಪತ್ನಿ ಕನ್ನವ್ವ ಕೊಡ ತಗೊಂಡು ದೇವ್ರ ಪೂಜಾಕ ನೀರ್ ತರಬೇಕಂತ ನಸ್ಕಿಲಿ 4ಕ್ಕೆ ಹೋಗ್ಯಾಳ. ನೀರ್ ತುಂಬಿಕೊಂಡ ಆ ನದಿ ಡಿಬ್ಬೇರಿ ಬರ್ತಿಳು. ಓಣ್ಯಾಗ 4 ಮಂದಿ ಹೆಣ್ಮಕ್ಳು ಅವರು ನೀರಿಗೆ ಹೋಗಿರು. ಈಕೆ ಕೊಡ ತಗೊಂಡು ಬರೋದು ನೋಡಿ ಅವ್ರ 4 ಮಂದಿ ಹೆಣ್ಮಕ್ಳು ಈಕೆನ ನೋಡಿ ಒಂದು ಮಾತಂದ್ರು. ಏನತ್ತ? ಅದಕ್ಕೆ ಹಿರಿಯರ್ದು ಒಂದು ಮಾತದ. ಏನಾದ್ರಿಪ್ಪ? ಮುಂಜಾನೆ ಎದ್ದು ಕೂಡಲೇ ಸಲ್ಲು ಗಿಡ ನೋಡಬಾರದು, ಹಾಳ ಬಾವಿ ನೋಡಬಾರದು, ಕುಳಬಾನ ಮುಖ ನೋಡಬಾರದು, ಹುಟ್ಟ ಬಂಜಿ ಮುಖ ನೋಡಬಾರದು ಅಂತ ಹೇಳ್ತಾರ. ಇವತ್ತ ನಾವು ಮುಂಜಾನೆ ಎದ್ದು ಈಕಿ ಬಂಜಿ ಮುಖ ನೋಡ್ದೇವಲ್ಲ, ಈಕಿ ಗೊಡ್ಡಿ ಮುಖ ನೋಡ್ದೇವಲ್ಲ ಅಂತೇಳಿ ಆ 4 ಮಂದಿ ಹೆಣ್ಮಕ್ಕಳು ಈ ಕನ್ನವನ ನೋಡಿ ಮಾರಿ ತಿರುವಿ ನಿತ್ತರು. ಆ ತಾಯಿಗೆ ಎಷ್ಟು ನೋವು ಆಯ್ತು ಅಂತ ಕೇಳಿದರ, ಎಷ್ಟಾಗಿದ್ರಿ? ಕೆಬ್ಬಣ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಷ್ಟು ನೋವು ಆಗ್ತದಲ್ಲ, ಎಷ್ಟು ತ್ರಾಸ ಆಗ್ತದಲ್ಲ, ಎಷ್ಟು ಕೆಟ್ಟ ಅನಿಸ್ತದಲ್ಲ. ಅದರ 100 ಪೆಟ್ಟ ನೋವು ಆಯ್ತು ಕನ್ನವ್ಗ. ಕೊಡ ತಗೊಂಡು ಮನೆಗೆ ಬಂದು ಗಂಡ ಕೂತಿದ ಜಾಬಗೊಂಡ ಗೌಡ ಕುರ್ಚಿ ಮ್ಯಾಲ. ಅವಾಗ ಕೊಡ ಇಳಿಸಿ ಗಂಡನ ಪಾದ ಮೇಲೆ ಬಿದ್ದು ಅಳ್ತಾಳ. ಸ್ವಾಮಿ 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 ಯಾಕ ಏನಾಗ್ಯದ ಕಣ್ಣು ಅಂದ. ಏನಿಲ್ಲ, ದೇವ್ರ ಬೆಳ್ಳಿ ಬಂಗಾರ ಸಿರಿ ಸಂಪತ್ತ ದವಸ ಧಾನ್ಯ ರಗಡ ಕೊಟ್ಟ. ಇವೆಲ್ಲ ಕೊಟ್ಟರು ಕೂಡ ನಮ್ಮ ಬದುಕಿಗೆ ಒಂದು ಕೊರತೆ ಇಟ್ಟ. ಊರಾಗ ಓಣ್ಯಾಗ ಜನ ನಿಂದ್ಯದ ಮಾತಾಡ್ಲಕತ್ತಾರ. ಏನಂತ? ಗೌಡ ಗೌಡ್ತಿ ಹುಟ್ಟ ಬಂಜ್ ಅದಾವ, ಇವು ಗೊಡ್ಡಿ ಅದಾವ, ಇವಕ್ರ ಮುಖ ನೋಡಬಾರ್ದಂತ ಊರಾಗಿನ ಜನ ಮಾತಾಡ್ಲಕತ್ತಾರ. ಆ ಜನ ಆಡೋದು ಕೇಳಿ ನಾ ಬದುಕುದಾಗೋದಿಲ್ಲ, ನಾ ಏನರೇ ಮಾಡ್ಕೊಂಡು ಸಾಯ್ತೀನಿ ಅಂದಾಗ ಹೇ ಅವಾಗ ಹೇಳ್ತಾನ. ಯಾರು? ಜಾಬಗೊಂಡ ಗೌಡ ಹೇಳ್ತಾನ, ಕಣ್ಣು ಹೇ ಕಣ್ಣು, ನಿನ್ನಂತ ಸತಿ ತೀರಿನ ಮ್ಯಾಲ ನನ್ನಂತ ಪತಿ ಇದ್ದರೆ ಏನು ಮಾಡೋದದ? ನಾನು ನೀನು ಇಬ್ರು ಕೂಡ್ಕೊಂಡು ಒಮ್ಮೆ ವಿಷ ಕುಡಿದು ಪ್ರಾಣ ಕೊಡೋಣ ಅಂತ ಹೇಳಿ ಗಂಡ ಹೆಂಡತಿ ಕೂಡ್ಕೊಂಡು ನಡು ರಾತ್ರಿ 2 ಬಟ್ಟಲ ತಗೊಂಡು ಬಟ್ಟಲದೊಳಗ ವಿಷ ಹಾಯ್ಕೊಂಡು ಕುಡಿಬೇಕಂತ ನಿತ್ತಾರ. ಇದು ಯಾರಿಗ ಅರಿವುಂಟಾಯ್ತು ಅಂತ ಕೇಳಿದ್ರ, ಇದು ನಡೆದದ ಚಡಚಣ ತಾಲೂಕ ಗೊಳವಿ ಗೋವಿಂದಪುರದಾಗ ಅವ್ರ ಮನ್ಯಾಗ ಕುಡಿಯಾಕ ನಿತ್ತಾರ. ಇದು ಯಾರಿಗ ಅರಿವುಂಟಾಯ್ತಂದ್ರ ಬಿಜಾಪುರ ಆಚೆ ಕಡೆ ಬಾಜುಕ ಮುಮ್ಮೆಟ್ಟ ಗುಡ್ಡದ ಒಡಿಯ ಅಮೋಕ್ಷದ ಅರಿವುಂಟಾಯ್ತು. ಅಮೋಕ್ಷದ ತಿಳ್ಕೊಂಡ ಗೌಡ ಗೌಡ್ತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕತ್ತವಂದ್ರ ಅವ್ರನ್ನ ರಕ್ಷಣೆ ಮಾಡ್ಬೇಕಂತ ಹಿಂಗ ತಿಳ್ಕೊಂಡ. ಯಾರು ಫೋನಿಗೆ ಹಚ್ಚಾರೇನೋ ಅವನಿಗೆ, ಯಪ್ಪ ಇಲ್ಲಿ ವಿಷ ಕೊಡ್ಲಕತ್ತಾರ ಬಾತಿಳಿ ಯಾರು ಹೇಳ್ಯಾರೇನು? ಇಲ್ಲ. ಭಕ್ತ ವತ್ಸಲ ಕರುಣಾನಿಧಿ ದಯಾಸಾಗರ ಎಲ್ಲಿ ಏನು ನಡೀತದಲ್ಲ ಅದನ್ನ ಶಕ್ತಿ ಸಾಮರ್ಥ್ಯದಿಂದ ತಿಳ್ಕೊಂತ ಯಾವ ಇದ್ದಲ್ಲ ಅವನಿಗೆ ದಯಾಸಾಗರ ಕರುಣಾನಿಧಿ ಅಂತ ನಮ್ಮವ್ರು ಕರ್ಕೊಂಡು ಬಂದ್ರು. ಅವ ಅಮೋಕ್ಷದಂದ ಗೌಡ ಗೌಡ್ತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕತ್ತವಂದ್ರ ಅವಕರ ಪ್ರಾಣ ನಾವು ಉಳಿಸ್ಬೇಕಂತ ಹೇಳಿ ಅಮೋಕ್ಷದ ದೇವಲೋಕದ ಕೊರವಿಗೆ ಹೇಳ್ತಾನ. ಕೊರವೇ ಹೇ ಕೊರವಿ, ಗೌಡ ಗೌಡ್ತಿ ಅಲ್ಲಿ ಪ್ರಾಣ ಕೊಡ್ಲಾಕತ್ತಾವ, ಅಲ್ಲಿ ಹೋಗಿ ಅವ್ರಿಗೆ ಕಾಪಾಡಬೇಕಂದಾಗ ಅವಾಗ ದೇವಲೋಕದ ಕೊರವಿ ನಡುರಾತ್ರಿಯಾಗ ಹೋಗಿ ಈ ಟೈಮ್ದಾಗ ಹೋಗಿ ಆ ಗೌಡರ ತಲಬಾಕಲ ಮುಂದೆ ನಿಂತು ಹೋದರ್ತಾಳ. ಯಾರೇ ಮಕ್ಕಳ ಸಲುವಾಗಿ ಪ್ರಾಣ ಕೊಡೋರಿದ್ರೆ ಕೊಡಬೇಡ್ರಿ, ನಾ ದೇವಲೋಕದ ಕೊರವಿ ಬಂದೀನಿ, ನಾ ಕಣಿ ಹೇಳ್ತೀನಿ ಶಕುನ ಹೇಳ್ತೀನಿ ಅಂದಾಗ ಈ ಶಬ್ದ ಗೌಡ ಗೌಡ್ತಿ ಕೈಯಾಗ ಬಟ್ಲು ಹಿಡ್ದಿರಲ್ಲ ಅವ್ರ ಕಿವಿಗೆ ಬಿತ್ತು. ಕೈಯನ ಬಟ್ಟಲ ತೆಳಗ ಒಗದು ಆ ತಲಬಾಕಲ ತೆರೆದ ಬಂದು ನೋಡ್ತಾರ, ದೇವಲೋಕದ ಕೊರವಿ ಅದಾಳ. ಅವಾಗ ಕೇಳ್ತಾರ, ವಾ ತಾಯಿ ನೀ ಯಾರು? ಇಂಥ ರಾತ್ರಿ ನಮ್ಮನೆ ಮುಂದೆ ಯಾಕೆ ಬಂದಿ ಅಂದಾಗ ಅವಾಗ ನಿಮ್ಮ ಸಲುವಾಗಿ ಬಂದಿನಂದ್ರು. ನಮ್ಮ ಸಲುವಾಗಿ ಬಂದಿ ಅಂದ್ರ ಏನು ಕಾರಣಕ್ಕಾಗಿ ಬಂದಿ ಅಂದಾಗ, ಯಪ್ಪ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಾಕತ್ತೀರಿ ಅನ್ನೋದು ಗುರುತಾಯ್ತು, ಅದಕ್ಕಾಗಿ ನಾ ಬಂದೀನಿ. ಮತ್ತ ನೀವ್ ಯಾನ್ ಕೇಳವ್ರಿದ್ದೀರಿ ಕೇಳ್ರಿ ಅಂದಾಗ, ಯಾನ್ ಕೇಳಕ್ಕೆ
ಮತ್ತೇನು ಉಳ್ದೈತಿವ ಮಕ್ಕಳಿಲ್ಲಾರ ಬಟ್ಟಿ ಊರಾಗ ಜನ ಗೊಡ್ಡಿ ಬಂಜಿ ಅಂತ ಹೇಳಿ ಹಿಂಗ ಅವ್ರು ಆಡೋದು ಕಂಡು ನಾವು ಏನಾರ ಮಾಡ್ಕೊಂಡು ಸಾಯ್ಬೇಕಂತ ಈ ನಿರ್ಧಾರ ಮಾಡ್ಕೊಂಡಿದ್ದೆವು. ಮತ್ತ ನೀ ಬಂದಿ ಅಂದ್ರೆ ಏನಾರ ಹೇಳಂದಾಗ ಅವಾಗ ಕೊರವಿ ಹೇಳ್ತಾಳ, ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಬೇಡ್ರಿಪ್ಪ, ಮಕ್ಕಳು ಕೊಡಂತ ತಾತ ಅಲ್ಲಿ ಮೊಮ್ಮೆಟ್ ಕುಡ್ದಾಗ ಅದಾನ. ಅದಕ್ಕೆ ಅವನ ಸುದ್ದಿ ಹಿಂಗ ಸಾರ್ತದ, ಏನತ್ತ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ, ಪಟ್ಟಣದ ಕೆಳಗ ಅರಿಕೇರಿಗೆ ಹೋದ್ರ ಅಮೋಕ್ಷದ ತೊಟ್ಟಿಲು ಕೊಟ್ಟ ಕಳವ್ಯಾನತ್ ಜಗದ ಸುರುತಿ ಅದಪ್ಪ. ಅಲ್ಲಿ ಹೋದ್ರ ನಿಮ್ಮ ಮಕ್ಕಳಾಗ್ತಾವ ಅಂದಾಗ ಗೌಡ ಗೌಡತಿ ಕೊಡ್ಕೊಂಡು ನಸ್ಕಿನ 4 ಗಂಟೆಗೆ ಎದ್ದು ಜಾಮ ಜಳಕ ಮಾಡ್ಕೊಂಡು ನೇಮನಿಷ್ಠದಿಂದ ಕಂಚ ಕಳಸ ಪಂಚಾರ್ತಿ ಹಚ್ಕೊಂಡ ಆ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಮುತ್ಯಾಗ 5 ಸುತ್ತಾಕಿ, ಅಪ್ಪ ತಂದೆ ಕಣ್ಣು ತೆರಿ ಅಂದಾಗ ಅಮೋಕ್ಷದ ಕಣ್ಣು ತೆರೆದ. ಅವಾಗ ಯಾಕೆ ಬಂದಿರಿ ತಾಯಿ ಕೇಳ್ದ. ಅವಾಗ ಹೇಳ್ತಾಳೆ, ಅಪ್ಪ ಏನಾರ ಹೇಳಿದು ನಿನಗೆ ಗೊತ್ತಿಲ್ಲರ ವಿಷಯ ಯಾವ್ದಂದಾಗ ಅವಾಗ ತಾಯಿ ನೀ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಕತ್ತಿದ್ದಿ, ಪ್ರಾಣ ಕೊಡ್ಬೇಡ, ನಿನ್ನ ಮಕ್ಕಳು ಬೇಕಾಗ್ಯಾವಿಲ್ಲ, ಹಿಡಿ ಕಾರಿಕ ಭಂಡಾರ ಅಂತ ಗೌಡ್ತಿ ಉಡ್ಯಾಗಿಟ್ಟ. ಅವಾಗ ಒಂದು ಮಾತು ಹೇಳ್ದ, ಗೌಡ್ತಿಯೇ ಮೊದಲು ನಿನ್ನ ಗಂಡಸ ಮಗನೇ ಹುಡ್ತದ, ಆ ಮಗನ ತಂದ ನನ್ನ ಮಠಕ್ಕೆ ಬಿಡ್ಬೇಕಂದ. ಗೌಡ್ತಿ ಕೊಡತನ ಒಂದು ಕೊಟ್ಟ ಬಳಕು ಅಂದಳು. ಯಪ್ಪ ಮತ್ತ ಒಂದು ಮಗನ ಕೊಟ್ಟಿ ಅದನ್ನ ತಂದು ನಿನ್ನ ಮಠದಾಗ ಬಿಟ್ಟ ಅಂದ್ರ ನನ್ನ ಮನಿ ದೀಪ ಹೆಂಗ? ಅವಾಗ ಮೋಕ್ಷಿದ ಹೇಳ್ತಾನ, ಗೌಡ್ತಿ ಒಂದು ದೀಪ ತಂದು ನನ್ನ ಗುಡದಾಗ ಹಚ್ಚದೆ ಅಂದ್ರ ಆ ನಿನ್ನ ಮನಿಗೆ 3 ದೀಪ ಹಚ್ತೀನಂದ. ಅಂದ್ರ ಒಂದು ಮಗನ ತಂದು ನನ್ನ ಮಠಕ್ಕೆ ಬಿಟ್ಟಿ ಅಂದ್ರ 3 ಗಂಡಸ ಮಕ್ಕಳು ನಿನ್ನ ಮನೆಗೆ ಕೊಡ್ತೀನಿ ಅಂತ ಹೇಳ್ದ. ಹೇಳಿ ಅವಾಗ ಕಾರಿಕ ಭಂಡಾರ ಕೊಟ್ಟ. ಆ ತಾಯಿ ಕಾರಿಕ ಭಂಡಾರ ತಗೊಂಡು ಬಂದು ಮನೆಗೆ ಬಂದು ಅವಾಗ ಭಕ್ಷಣ ಮಾಡಿದಳು. ಆಕಿ ಗರ್ಭ ನಿತ್ತು 9 ತಿಂಗಳ 9 ದಿನ 9 ತಾಸ 9 ನಿಮಿಷ 9 ಸೆಕೆಂಡ್ ಆದ ನಂತರ ಆ ತಾಯಿ ಶಿವರಾತ್ರಿ ಶಿವಯೋಗಕ್ಕೆ ಗಂಡಸ ಮಗವಿ ಜನ್ಮ ಕೊಟ್ಟಳು. ಆ ಗಂಡಸ ಮಗ ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ಯಾರು ಅರೇ ನಾಡದ ಅರಸ ಗಂಗೆ ನಾಡದ ಗೌಡ 7 ಮಠದ ಒಡೆಯ ಅಮೋಕ್ಷಿದ್ದನ ಪುಣ್ಯದ ಮಗನೇ ಮಾಶಿದ್ದಪ್ಪ ಹುಟ್ಟಿ ಬಂದ, ಮಾಶಿದ್ದಪ್ಪ ಹುಟ್ಟಿ ಬಂದ. ಹೌದ್ರಿಪ್ಪ. ಏನು ಇತಿಹಾಸ ರೀ ಶರಣರದು ಸಿದ್ಧರದು, ಏನು ಭಂಡಾರ, ಏನು ಜಾಡಿ ಇತಿಹಾಸ. ಅವಾಗ ಹೆಂಗ ಅವ್ರಿಗೆ ಮಕ್ಕಳು ಕೊಟ್ಟ, ಹೆಂಗ ಅವ್ರಿಗೆ ಪ್ರಾಣ ಉಳಿಸ್ದ ಅನ್ನುವಂಥದ್ದು ವಿಚಾರ ತಾವೆಲ್ಲ ಕೇಳಿದಿರಿ. ಬಹುತೇಕ ಅವಾಗ ಅಮೋಷದ ಕೊಟ್ಟಾನತ್ ಹಿಂಗೇನಿಲ್ಲ, ಆ ಯುಗದಾಗ ಕೊಟ್ಟಾನತ್ ಹಿಂಗೇನಿಲ್ಲ. ಇನ್ನು ನೀವು ಶ್ರದ್ಧಾ ಭಕ್ತಿದಿಂದ ಈ ಅರಣ್ಯ ಸಿದ್ಧನ ಮಠದ ದುಡಿದ್ರಿ, ಸಿದ್ದಪ್ಪ ಮಹಾರಾಜರು ಬಲ್ಲಿ ಬಂದು ಭಸ್ಮ ಹಚ್ಕೊಂಡು ಅವನ ಪಾದಕ್ಕೆ ಬಿದ್ರಿ ಅಂದ್ರ ಮತ್ತ ನಿಮ್ಮ ಮನ್ಯಾಗ ಕುಂದು ಕೊರತೆ ಇಲ್ಲಾರ್ದಂಗ ಮಕ್ಕಳು ಇಲ್ಲಂತ ಬಂಜಿಯರಿಗೆ ಮತ್ತ ನನ್ನಪ್ಪ ದೀಪ ಬೆಳಗ್ಗೆ ಬೆಳಗ್ತನ ತಾವೆಲ್ಲರೂ ನೆನಪದಾಗ ಇಟ್ಕೊಂಡು ಹೋಗ್ಬೇಕು ಮಾತ, ತಾವೆಲ್ಲ ನೆನಪದಾಗ ಇಟ್ಕೊಂಡು ಹೋಗ್ಬೇಕು ಮಾತ ಆತ್ಮೀಯ ಬಂಧುಗಳೇ. ಅದಕ್ಕಾಗಿ ತಾವೆಲ್ಲರೂ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ವಿಶ್ವಾಸ ಇಟ್ಕೊಂಡು ಕೂತೀರಿ. ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಭಾವ ಇದೇ ಭಕ್ತಿ ಇದೇ ಶ್ರದ್ಧಾ ಇದೇ ನಂಬಿಕೆ ಇದೇ ವಿಶ್ವಾಸ ಅರಣ್ಯ ಸಿದ್ಧನ ಮೇಲೆ ಮತ್ತು ಸಿದ್ದಪ್ಪ ಮಹಾರಾಜರ ಮೇಲೆ ಇಟ್ಕೊಂಡು ಹೋದ್ರಿ ಅಂದ್ರ ಆ ನಿಮ್ಮ ಬಸ್ತವಾಡ ಊರಿನ ಅಗಶಿ ಬಾಗಿಲಿ ಬಂಗಾರ ತಲಬಾಗಲು ಕಟ್ಟುವಂತ ಶಕ್ತಿ ಆ ಅರಣ್ಯ ಸಿದ್ಧ ಕೊಟ್ಟೆ ಕೊಡ್ತಾನ. ತಾವೆಲ್ಲರೂ ನೆನಪದಾಗ ಇಟ್ಕೊಂಡು ಹೋಗ್ಬೇಕು ಮಾತ. ಕೈ ಇದ್ದವ್ರು ಚಪ್ಪ ಹೊಡ್ಬೇಕು, ಇಲ್ಲಾಂದ್ರೆ ಮುಕ್ಕೋಬೇಕು. ಇಲ್ಲ ಒಳಗೆ ಎಲ್ಲಾರ್ದವ್ರು ಕೈ ಕಟ್ಟ್ಯಾರ. ನಮ್ಮ ಗಂಟಿ ಸರ್ ಹೇಳ್ಯಾರ, ಯಾರ ಪ್ರಾರಬ್ಧದೊಳಗೆ ಏನು ಬರದ ಹೇಳಕ್ ಬರಂಗಿಲ್ಲ. ಹಿಂಗೊಬ್ರು ಹೇಳ್ತಿರ್ತಾರ, ನಾವಂಕರ್ ಹೇಳಿಲ್ಲ, ನಾವು ಹೇಳ್ತೇವೆ, ನಮ್ಮ ಮೇಲೆ ಸಿಟ್ಟಿಗೆ ಬರಬೇಡ್ರಿ. ಸತ್ಸಂಗದಾಗ ಪುರಾಣದಾಗ ಭಜನದಾಗ ಇಂಥವ್ ಏನ್ರ ನಡೆದ ಬಂದ್ ಮಕ್ಕೊಂಡ್ರ ಅವ್ರ ಮುಂದಿನ ಜನ್ಮದಾಗ ಹಂದಿಯಾಗಿ ಹುಡ್ತಾರಂತ. ಯಾರು ಮಕ್ಕೊಂಡ್ ಅವ್ರಿಗೆ ಎಬ್ಬಿಸ್ಬೇಡ್ರಿ. ಅವ್ರ ಪ್ರಾರಬ್ಧದಾಗ ಹಂದಿಯಾಗಿ ಹುಟ್ಟುದಿತ್ತಂದ್ರೆ ನೀವೇನು ಅವ್ರಿಗೆ ಎಬ್ಬಸಕ್ ಹೋಗ್ಬೇಡ್ರಿ. ಅದಕ್ಕಾಗಿ ತಾವು ವಿಚಾರ ಮಾಡಬೇಕು. ಯಾಕಂದ್ರೆ ಇಲ್ಲಿ ನಮ್ಮ ನಿರ್ಣಾಯಕರು ಗಂಟಿ ಸರ್ ಅವರು ಒಂದು ನಮ್ಮ 2 ಮ್ಯಾಳಿ ಒಂದು ಮಾರ್ಗದರ್ಶನ ಕೊಟ್ಟಾರ. ಏನ್ ಕೊಟ್ಟಾರಂದ್ರ ಆ ವಿಷಯ ಬಾಳ ಮಾತಾಡಬೇಡ್ರಿ, ಸಮಯ ತಕ್ಕಂತೆ ಜನಕ್ಕೆ ಹೌದನ್ನುವಂಗ ಒಂದೊಂದು ಉದಾಹರಣೆಗಳನ್ನ ತಾವು ಕೊಡ್ಬೇಕಂದಾರ. ಅದ್ರೊಳಗ ಒಂದು ವಿಷಯ ಇಟ್ಟಾರ. ಯಾವ್ದಂದ್ರ ವಿಷಯ ಯಾವ್ದು ಇಟ್ಟಾರಿಪ್ಪ? ಒಂದು ದಾನ, ಇನ್ನೊಂದು ಧರ್ಮ. ಬಹಳ ಸರಳ ವಿಷಯ ಅದ. ಅದಕ್ಕಾಗಿ ಇವತ್ತ ರಾಯಬಾಗ್ ತಾಲೂಕು ಬೆಳಗಾವಿ ಜಿಲ್ಲಾ ಬಸ್ತವಾಡ ಊರಾಗ ಆ ಅರಣ್ಯ ಸಿದ್ಧನ ಪೌಳ್ಯಾಗ ಈ ಬ್ರಹ್ಮ ವೇದಿಕೆ ಮ್ಯಾಲ 6 ಗಂಟೆ ತನ ನನ್ನ ವಾದ ಯಾವ್ದೈತಿ ಅಂತ ಕೇಳಿದ್ರ, ದಾನ ಮತ್ತು ಧರ್ಮದ ಮಧ್ಯದಲ್ಲಿ